ನವಜಾತ ಶಿಶು ಕತ್ತು ಕೊಯ್ದು ಕೊಲೆ ಮಾಡಿಬಿಟ್ರ. ಆಸ್ಪತ್ರೆಯ ಶೌಚಾಲಯದಲ್ಲಿ ನವಜಾತ ಶಿಶುವಿನ ಶವ ಪತ್ತೆಯಾಗಿದೆ. ಎಲ್ಲಿ ಗೊತ್ತಾ? ಶಿವಮೊಗ್ಗದ ಮೆಗ್ಗಾನ ಆಸ್ಪತ್ರೆಯಲ್ಲಿ ಗಂಡು ಶಿಶುವಿನ ಶವ ಪತ್ತೆಯಾಗಿದೆ. ನವಜಾತ ಶಿಶು ಆ ಮಗುವನ್ನ ಕೊಲೆ ಮಾಡಿಬಿಟ್ರ. ಶಿವಮೊಗ್ಗದ ಮೆಗ್ಗಾನ ಆಸ್ಪತ್ರೆಯಲ್ಲಿ ಗಂಡು ಶಿಶುವಿನ ಶವ ಪತ್ತೆಯಾಗಿದೆ. ಪ್ರಸೂತಿ ಮತ್ತು ಸ್ತ್ರೀ ರೋಗ ವಿಭಾಗದ ಶೌಚಾಲಯದಲ್ಲಿತ್ತು ಮಗುವಿನ ಶವ. ಶೌಚಾಲಯದಲ್ಲಿ ಶವ ನೋಡಿದಂತ ರೋಗಿಗಳಿಂದ ಸಿಬ್ಬಂದಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮೆಗ್ಗಾನ ಆಸ್ಪತ್ರೆಗೆ ಪೊಲೀಸರು ಭೇಟಿ ಮಾಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಶಿಶುವಿನ ಶವ ಪತ್ತೆ ಸಂಬಂಧ ಓರ್ವ ಮಹಿಳೆಯ ವಿಚಾರಣೆ ಕೂಡ ಮಾಡಿದ್ದಾರೆ. ಶಿವಮೊಗ್ಗಕ್ಕೆ ಸದ್ಯ ಅಲ್ಲಿನ ಸೋಕೋ ಟೀಮ್ನಿಂದ ಮಾಹಿತಿ ಸಂಗ್ರಹ ಮಾಡುವಂತ ಕೆಲಸ ಕೂಡ ಆಗಿದೆ. ದೃಶ್ಯದಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ನವೀನ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನವೀನ, ನಿಜಕ್ಕೂ ಹೃದಯ ವಿದ್ರಾವಕ ಘಟನೆ ಇದು. ಯಾರ ಮಗು ಇದು? ಯಾವಾಗ ಈ ಪ್ರಕರಣ ಬೆಳಕಿಗೆ ಬಂತು? ಸದ್ಯ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಏನೇನು ಅಪ್ಡೇಟ್ಸ್ ಇದೆ ನವೀನ್? ಹೌದು ಅಖಿಲೇಶ್, ಮುಖ್ಯವಾಗಿ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ನವಜಾತ ಶಿಶುವಿನ ಶವ ಪತ್ತೆಯಾಗಿರುವಂತೂ, ಮುಖ್ಯವಾಗಿ ಕತ್ತು ಕೊಯ್ದ ಸ್ಥಿತಿಯಲ್ಲಿ ಗಂಡು ಶಿಶುವಿನ ಶವ ಇವತ್ತು ಸಂಜೆ ವೇಳೆಗೆ ಪತ್ತೆಯಾಗಿರುವಂತೂ, ಮುಖ್ಯವಾಗಿ ಒಂದು ದಿನದ ಈ ಒಂದು ಏನು ನವಜಾತ ಶಿಶು ಗಂಡು ಮಗು ಇದೆ, ಇದರ ಶವ ಏನು ಅಲ್ಲಿನ ಆಸ್ಪತ್ರೆ ಏನು ಮೆಗ್ಗಾನ್ ಆಸ್ಪತ್ರೆಯ ಏನು ಮುಖ್ಯವಾಗಿ ಅಲ್ಲಿ ಇರುವಂತಹ ಒಂದು ಸಿಬ್ಬಂದಿಗಳು ನೋಡಿ ಗಮನಿಸಿ ಆ ಒಂದು ಡಾಕ್ಟರ್ಗೆ ಮಾಹಿತಿ ಕೊಡೋ ಕೆಲಸವನ್ನ ಮುಖ್ಯವಾಗಿ ಮಾಡಿರುವಂತ. ಮುಖ್ಯವಾಗಿ ಅಲ್ಲಿ ವಿಚಾರವನ್ನು ನೋಡಿದ್ರೆ ಮೆಗ್ಗಾನ್ ಆಸ್ಪತ್ರೆ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗದಲ್ಲಿ ಆ ಮಗುವಿನ ಶವ ಶೌಚಾಲಯದಲ್ಲಿ ಕೂಡ ಪತ್ತೆಯಾಗಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಾಗೆ ಅಲ್ಲಿನ ವೈದ್ಯಾಧಿಕಾರಿಗಳಿಗೆ ಮತ್ತೆ ಸ್ಥಳೀಯ ಪೊಲೀಸ್ ಠಾಣೆ ಕೂಡ ಅಲ್ಲಿನ ಸಿಬ್ಬಂದಿಗಳು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಮುಖ್ಯವಾಗಿ ಈಗಾಗಲೇ ಅಲ್ಲಿಗೆ ಸೋಕೋ ಟೀಮ್ ಅಂದ್ರೆ ಏನು ಫಾರೆನ್ಸಿಕ್ ಲ್ಯಾಬ್ ಸಂಬಂಧಪಟ್ಟಂಗೆ ಒಂದಷ್ಟು ತಜ್ಞರ ತಂಡ ಕೂಡ ಭೇಟಿಯನ್ನು ಕೊಟ್ಟು ಅಲ್ಲಿ ಯಾರ ಮಗು ಅನ್ನೋದನ್ನು ಪತ್ತೆ ಹಚ್ಚಿ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕೋ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಮುಖ್ಯವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ದೊಡ್ಡಪೇಟೆ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತ ಜೊತೆಗೆ ಏನು ಯಾರು ಈ ಒಂದು ಮೆಗ್ಗಾನ್ ಆಸ್ಪತ್ರೆಯ ಸ್ತ್ರೀರೋಗ ಮತ್ತೆ ಪ್ರಸೂತಿ ವಿಭಾಗಕ್ಕೆ ಡೆಲಿವರಿಗಾಗಿ ಬಂದಿದ್ರು ಅವರಲ್ಲೇ ಯಾರಾದ್ರೂ ಒಬ್ಬರ ಮಗು ಇರುವ ಒಂದಿಷ್ಟು ಏನು ಶಂಕೆ ಕೂಡ ವ್ಯಕ್ತ ಆಗಿರುವಂತ. ಅದೇ ಕಾರಣಕ್ಕಾಗಿ ಯಾರು ಡೆಲಿವರಿಗೆ ಬಂದಿದ್ರು, ಯಾರೆಲ್ಲ ನೋಡ್ಲಿಕ್ಕೆ ಬಂದಿದ್ರು, ಆ ನಿಟ್ಟಿನಲ್ಲಿ ಕೂಡ ಪೊಲೀಸರು ಈಗ ತನಿಖೆಯನ್ನ ಕೂಡ ಮಾಡ್ತಾ ಇರುವಂತದ್ದು ಅಖಿಲೇಶ್. ಧನ್ಯವಾದಗಳು ನವೀನ್ ತಮ್ಮೆಲ್ಲ ಮಾಹಿತಿಗೆ.